ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ನಗರದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಆವರಣದಲ್ಲಿ ಕಾವೇರಿ ನೀರಾವರಿ ನಿಗಮದ ಟಾಸ್ಕ್ ವರ್ಕ್ ದಿನಗೂಲಿ ನೌಕರರ ಸಂಘದ ವತಿಯಿಂದ ಅಧ್ಯಕ್ಷರಾದ ಶಿವಲಿಂಗಯ್ಯರವರ ನೇತೃತ್ವದಲ್ಲಿ ಕೃಷ್ಣರಾಜ ಸಾಗರ ಆಧುನೀಕರಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ಮಂಡ್ಯ ವ್ಯಾಪ್ತಿಗೆ ಬರುವ ವಿಭಾಗ ಮತ್ತು ಉಪವಿಭಾಗಗಳ ಸುಮಾರು 650 ಜನ ಸೌಡಿ ನೌಕರರ 8 ತಿಂಗಳ ವೇತನ ಬಾಕಿ ಉಳಿಸಿರುವುದನ್ನು ಬಿಡುಗಡೆ ಮಾಡಿಸಬೇಕೆಂದು ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡರು. ಮಳವಳ್ಳಿ ಫೆಬ್ರವರಿದು ವೇತನ ಕೊಟ್ಟಿಲ್ಲ. ನಾವು ಫೆಬ್ರವರಿ ತಿಂಗಳಿಂದ ಸಂಬಳ ವೇತನ ಕೊಟ್ಟಿಲ್ಲ. ಜನವರಿ ಮಾರ್ಚ್ ಏಪ್ರಿಲ್ ಆಯಿತು, ಜೂನ್ ತಿಂಗಳು ನೀರು ಬಿಡುವಂಥ ಸಮಯದಲ್ಲಿ ಬಂದು ವೇತನ ಕೇಳೋಕ್ಕೆ ಬಂದಿಲ್ಲಪ್ಪ, ಕೊಡೋಕ್ಕಾಗಲ್ಲ. ನಮ್ಮ ನೌಕರೆಲ್ಲ ಮುಷ್ಕರ ಮಾಡಬೇಕು ಅಂತ ಹೇಳಿದ್ರು. ಬೇಡ, ಒಂದು ವರ್ಷದ ಕಾಲದಿಂದ ನೀರು ಕೊಟ್ಟಿಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ನಾವು ಸ್ಟ್ರೈಕ್ ಮಾಡಿದ್ರೆ ನಮಗೆ ಗೌರವ ಕಮ್ಮಿ ಆಗುತ್ತೆ, ರೈತರಿಗೆ ನಾವೇ ಅನ್ನದಾತರಿಗೆ ತೊಂದರೆ ಕೊಟ್ಟಾಗುತ್ತೆ. ಸ್ಟ್ರೈಕ್ ನಮ್ಮ ಅಧಿಕಾರಿಗಳು ಕೇಳುವಂತ ಬಂದು ಅಧಿಕಾರಿಗಳನ್ನ ನಾವು ಕೇಳಿದ್ರೆ ಶಾಂತಿ ರೀತಿಯಲ್ಲಿ ಇಲ್ಲಪ್ಪ, ಇವತ್ತು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅದರಲ್ಲಿ ಮೀಟಿಂಗ್ ಇದೆ, ಇದರಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಗೊತ್ತು MD ಬಂದಿದ್ರು. ಅವ್ರ ಜೊತೆ ನಮ್ಮನ್ನು ಕರ್ಕೊಂಡು ಹೋದ್ರು. ನಾವು ಅವ್ರ ಮನೆ ಮಾಡ್ಕೊಂಡಾಗ 5 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಆವಾಗ ನಮಗೆ ತೊಂದರೆ ಇದ್ದೀವಿ, ಜನಕ್ಕೆ ನೀರು ಬಂದಿದ್ದೀವಿ, ನಾವು ಮುಷ್ಕರ ಮಾಡಬೇಕು ಅಂತ ಹೊರಟಿದ್ವಿ. ಬೇಡಪ್ಪ, ಇನ್ನೊಂದು ವಾರದ ಸಂಬಳ ವೇತನ ಕೊಡ್ಸ್ಕೊಡ್ತೇವೆ. ಉಸ್ತುವಾರಿ ಮಿನಿಸ್ಟರ್ ಹೇಳಿದ್ರು, ಸಂಬಂಧಪಟ್ಟ MD ಹೇಳಿದ್ರು, ಸೂಪರ್ ಇಂಜಿನಿಯರ್ ಹೇಳಿದ್ರು, ಆದರೂ ಕೊಟ್ಟಿಲ್ಲ ಸರ್. ಅದು ಒಂದು ಇದುವರೆಗೂ ಮಾಡ್ಕೊಂಡೇ ಬಂದವು. ಈಗ ಮೊನ್ನೆ 20ನೇ ತಾರೀಕು ಸ್ಟ್ರೈಕ್ ಮಾಡಬೇಕು ಅಂತ ಒಂದು ಮೆಮೊರಂ ಕೊಟ್ಟು, ಇಲ್ಲ ಅವಾಗ ಮಾತಾಡೋದು, ಒಂದು 30ನೇ ತಾರೀಕಂತವರೆಗೆ ನೀವು ನಮಗೆ ಅವಕಾಶ ಕೊಡಿ, 30 ಒಳಗೆ ನಿಮ್ಗೆ ಸಂಬಳ ಕೊಡ್ತೀವಿ ಅಂತ ನಾವು ಕೆಲಸ ಮಾಡಿದ್ವಿ. 30 ಗಂಟೆ ಕಾದು ನೋಡಿದ್ರು, 31ಕ್ಕೆ ಒಂದು ಭೇಟಿ ಮಾಡಿದ್ರು ನಮ್ಮ ಅಧಿಕಾರಿಗಳು. ಇಲ್ಲಪ್ಪ, ಬಂದಿಲ್ಲ, ನಾನು ಕೊಟ್ಟಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತಂದ್ರು. ಆ ಸಂದರ್ಭದಲ್ಲಿ ನಾವು 1ನೇ ತಾರೀಕು ತೀರ್ಮಾನ ತಗೊಂಡು ನೌಕರೆಲ್ಲ ಇವು ನಾವು ಸ್ಟ್ರೈಕ್ ಮಾಡಿದ್ರೆ ಸಂಬಳ ಕೊಡಲ್ಲ ವೇತನ. ಇವರು ಗೌರಿ ಹಬ್ಬ ಬಂತು, ವರಲಕ್ಷ್ಮಿ ಹಬ್ಬ ಬಂತು, ಮತ್ತೆ ಹಬ್ಬ ಬಂತು. ಈಗ ಹಬ್ಬ ಗಂಡ್ಮಕ್ಳಿಗೆಲ್ಲ ಬಟ್ಟೆ ತಗೊಡುವಂತ ಸಂದರ್ಭ, ಹೆಣ್ಮಕ್ಳು ಅಪ್ಪ ಬಟ್ಟೆ ಅಪ್ಪ ಬಳೆ ಅಂತ. ಕೆಲವು ನೌಕರೆಲ್ಲ ಸಾಲ ಮಾಡಿದ್ದಾರೆ, ಗಾಡಿ ಆಡ ಮಾಡಿದ್ದಾರೆ, ಒಡವೆ ಆಡ ಮಾಡಿದ್ದಾರೆ, ಸಂಘ ಚೀಟಿ ಸಾಲ ಮಾಡಿದ್ದಾರೆ. ಸಂಕಷ್ಟದಲ್ಲಿ ಇದೀವಿ ನಾವು ನೌಕರಲ್ಲ. ನಾವು 7 ತಿಂಗಳು ಕೊಡ್ತೇವೆ, 8 ತಿಂಗಳು ಸಂಬಳ ಕೊಡ್ಬೇಕು. ಒಂದೊಂದು ಡಿವಿಷನ್ 7 ತಿಂಗಳು ಕೊಡ್ಬೇಕು. ಈ ತರ ತಾರತಮ್ಯ ಇದೆ. ಅದು ನಮ್ಮ ಬೇಡಿಕೆ. ಸಂಬಳ ವೇತನ ಕೊಡೋದ್ರಿಂದ ನಾವು ಇದ್ದವಾಗ ಸಂಬಳ ಕೊಡೋವರೆಗೂ ನಾವು ನಾಳೆ ಯಾರು ಕೆಲಸ ಮಾಡಲ್ಲ. ಈಗ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಬಂದು ನಾ ಕೊಡ್ತೀನಿ, ಇಲ್ಲಿ ಫಂಡ್ ಬಂದಿಲ್ಲ, ಬಂದು ಕೊಡ್ತೀನಿ ನಾನು. ಕಾವೇರಿ ನೀರಾವರಿ ನಿಗಮದ ದಿನಗೂಲಿ ಟಾಸ್ಕ್ ವರ್ಕ್ ನೌಕರ ಸಂಘದ ಕಾರ್ಯದರ್ಶಿ ರಾಮೇಗೌಡ. ಸುಮಾರು 8 ತಿಂಗಳಿಂದ ಪೇಮೆಂಟ್ ಸಿಗದೇನೆ ಒದ್ದಾಡ್ತಾ ಇರುವಂಥ ಕುಟುಂಬಗಳು ಎಲ್ಲ ಬಡತನದ ಮಕ್ಕಳುಗಳು. ಎಂಥ ಕೊರೋನಾ ಬಿಸಿನಲ್ಲೂ ಇಡೀ ದೇಶ ರಾಜ್ಯ ಅಂಥ ಸನ್ನಿವೇಶದಲ್ಲೂ ಎಲ್ಲ ರಜಾ ತಗೊಂಡಿದ್ದ ಅಧಿಕಾರಿಗಳಿಂದಲೂ ವಾಟರ್ ಸಪ್ಲೈ ಮಾಡಿದ್ವಿ. ಇವತ್ತು ಒಂದು ಬೆಳೆ ಇರಲಿಲ್ಲ, ಈಗ ಬಂದಿದೆ. ಅದರಲ್ಲೂ ಮಳೆ ಇಲ್ಲ. ಮಳವಳ್ಳಿ ಕೊನೆಯ ಭಾಗ, ಮದ್ದೂರು ಕೊನೆಯ ಭಾಗ, ರಾತ್ರಿ ಆಗಲೂ ದುಡಿತಾ ಇದ್ದೀವಿ. 8 ತಿಂಗಳಿಂದ ಪೇಮೆಂಟ್ ಇಲ್ಲ. ನಮ್ಮ ಕಷ್ಟ ಕೇಳೋರಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಸ್ಟ್ರೈಕ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಬೇಡಿಕೆ ಈಡೇರುವವರೆಗೂ ಜಾಗ ಬಿಟ್ಟು ಕದಲೋದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಇದಕ್ಕೆ ಸ್ಪಂದಿಸಿ ಈ ಕ್ಷಣದಲ್ಲೇ DK ಸಾಹೇಬರು ಹಣ ಬಿಡುಗಡೆ ಮಾಡಿಕೊಡ್ಬೇಕು. ಮತ್ತು ಈ ರಾಜ್ಯದಲ್ಲಿ ಸತ್ತಂಥ ಕುಟುಂಬಗಳು ಟಾಸ್ಕ್ ವರ್ಕ್ ನೌಕರ ಸೌಡಿ ಒಂದು ಕುಟುಂಬಕ್ಕೂ ಪರಿಹಾರ ಸಿಕ್ಕಿಲ್ಲ. ಬಂಗಾರಪ್ಪ ಒಬ್ಬ ಮಾತ್ರ ಈ ರಾಜ್ಯದ ನೀರುಗಂಟಿ ಸೌಡಿಗಳಿಗೆ ಜೀವ ಕೊಟ್ಟಿದ್ದು ಬಿಟ್ಟರೆ 25-30 ವರ್ಷದಲ್ಲಿ ಇದನ್ನು ಟಾಸ್ಕ್ ವರ್ಕು, ಪೀಸ್ ವರ್ಕು ಅನಾನುಕೂಲತೆಯಿಂದ ದುಡಿಸ್ಕೋತಾ ಇದ್ದಾರೆ. ಈ ಗುತ್ತಿಗೆ ರದ್ದಾಗಬೇಕು. ಗುತ್ತಿಗೆ ಪದ್ಧತಿ ನಿಗಮದಿಂದ ನೇರವಾಗಿ ಪೇಮೆಂಟ್ ಆಗಬೇಕು. ಸತ್ತಂಥ ಕುಟುಂಬಕ್ಕೆ ಪರಿಹಾರ ಸಿಗಬೇಕು. ಅದಕ್ಕೆ ಆಶ್ವಾಸನೆ ಅಧಿಕಾರಿಗಳು ಕೊಡಬೇಕು. ಸಂಬಂಧಪಟ್ಟಂಥ ಸಚಿವರಿಗೆ ಈ ಗಮನ ಹರಿಸಿ ಸಚಿವರಿಗೆ ತಿಳುವಳಿಕೆ ಹೇಳಿ ಡಿಪಾರ್ಟ್ಮೆಂಟ್ನ ಒಂದು ವಾಸ್ತವಾಂಶನ ಸರ್ಕಾರಕ್ಕೆ ವರದಿ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಇದುವರೆಗೆ ಸತ್ತಂಥ ಕುಟುಂಬಕ್ಕೆ ಅಧಿಕಾರಿಗಳು ಒಂದು ಅಷ್ಟೋ ಪರಿಹಾರ ಕೊಟ್ಟು ಕೆಲವು ಹಾವು ಕಚ್ಚಿದ್ದಾರೆ, ಕೆಲವು ಕಷ್ಟ ಬಂದು ಸತ್ತಿದ್ದಾರೆ, ಕೆಲವು ಸೌಡಿಗಳು ನೀರೊಳಗಡೆ ಸತ್ತಿದ್ದಾರೆ. ಇದುವರೆಗೆ ಏನೋ 1 ಲಕ್ಷ 50,000 ಇಲಾಖೆ ಅಧಿಕಾರಿಗಳು ಮಾತ್ರ ನಮಗೆ ಪರಿಹಾರ ಕೊಡದೆ ಹೊರತು ಸರ್ಕಾರದಿಂದ ಇದುವರೆಗೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಮುಂದೆ ಸಿಗಬೇಕು ಅನ್ನುವಂಥ ಮಟ್ಟದಲ್ಲಿ ಹೋರಾಟ ಕೊಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ವಿಚಾರನ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು, CE ಅವರು ಇರ್ಬೋದು, MD ಅವರು ಇರ್ಬೋದು, ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು. ಮುಂದೆ ಇಂಥ ಅನಾನುಕೂಲ ಆದಂಥ ಕುಟುಂಬಗಳಿಗೆ ಪರಿಹಾರ ಸಿಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಸರ್ಕಾರನೇ ಕೇಳ್ಕೊತಾ ಇದ್ದೀವಿ.
ಬಾಗಿನ ಅರ್ಪಿಸೋಕೆ ಬಂದಿದ್ದನ್ನು ಅವರು ಕಡಿತಾರೆ. ನಾನು ಸಹ ಮಾತನಾಡಿದ್ದೇನೆ. ನಮ್ಮನೆ ಮುಖ್ಯಮಂತ್ರಿಗಳ ಗಮನ ಸಹ ತಂದಿದೆ. ನಮ್ಮನೆ ಉಪಮುಖ್ಯಮಂತ್ರಿಗಳ ಗಮನ ಸಹ ತಂದು ಚರ್ಚೆ ಮಾಡಿದ ಅದೇನೋ ನಮಗೆ ಮುಟ್ಟಿಲ್ಲ. ನಾನು ಮೊನ್ನೆ ಈಗ ಒಂದು ವಾರದಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮನೆ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಮಾತಾಡಿ ಅದಕ್ಕೆ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ವಾರ್ತೆಗಳು ಅನ್ನುವಂಥ ಒಂದು ಮನವಿ ಮಾಡಿದ್ದೇನೆ. ಈಗ ಆ ಮನವಿಗೆ ಒಟ್ಟು ಅವರು ACS ನೀರಾವರಿ ಇಲಾಖೆಗೆ ಗೌರವಿಂದ ಸಾಹೇಬರಿಗೆ ಹೇಳಿ ಅದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಕೇವಲ ಇನ್ನೊಂದು 2 ದಿವಸದಲ್ಲಿ ಹಣ ಬಿಡುಗಡೆ ಆಗ್ತದೆ ಅಂತ ಭರವಸೆ ಬೇಡ. ಈಗ ನಾನು ನಮ್ಮ ಜಿಲ್ಲಾಧಿಕಾರಿಗಳು ಸಹ ಮಾತನಾಡಿ ನಿನ್ನೆ ನಮ್ಮ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಕೆ ಶಿವಕುಮಾರ್ ಸರ್ ಜೊತೆ ಮಾತಾಡಿ ಜಿಲ್ಲೆಯ ಅಧ್ಯಕ್ಷ ಜೊತೆ ಮಾತಾಡ್ತಿದ್ದೇನೆ. ನಮ್ಮ ಅಧಿಕಾರಿಗಳು ಮಾತಾಡಿದ್ದಾರೆ. ನಾಳೆ ಇವತ್ತು ನಾಳೆ ಹಣ ಬಿಡುಗಡೆ ಸ್ಟ್ರೈಕ್ ವಾಪಸ್ ತಗೊಳ್ಳೋಕೆ ವಿನಂತಿ ಮಾಡಿದರೆ ಪ್ರಾರ್ಥನೆ ಮಾಡಿದ್ದೇವೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಅದು ವಾಪಸ್ ತಗೊಳ್ಳುವಂಥ ಭರವಸೆ ಇನ್ನೂ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿನಲ್ಲಿ ಕೆಲಸ ಮಾಡುವಂಥ ಏನು ಸವಣಿಗಳಿದ್ದಾರೆ ಅವರಿಗೆ ಕಳೆದ 8 ತಿಂಗಳಿಂದಲೂ ಕೂಡ ವೇತನ ಆಗಿಲ್ಲ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ವೇತನ ಆಗಬೇಕು ಅಂತೇಳಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ನಾನು ಮತ್ತು ಮನೆ ಶಾಸಕ ಶ್ರೀರಂಗಪಟ್ಟಣ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ಮನವಿಯನ್ನು ಆಲಿಸಿದ್ದೇವೆ. ಜೊತೆಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಮಾತನಾಡಿದ್ದಾರೆ. ಆರ್ಥಿಕ ಇಲಾಖೆ ಆಗಿರ್ಬೋದು, ಕಾವೇರಿ ನೀರಾವರಿ ನಿಗಮ ಆಗಿರ್ಬೋದು, ನೀರಾವರಿ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂಥ ಉನ್ನತ ಅಧಿಕಾರಿಗಳು ಕೂಡ ನಾವು ದೂರವಾಣಿ ಮೂಲಕ ಈಗ ಮಾತನಾಡಿದ್ದೇವೆ. 8 ತಿಂಗಳಿಂದ ಏನೂ ಅವರಿಗೆ ಸ್ಯಾಲ್ರಿ ಆಗಿಲ್ಲ. ಆ ಸ್ಯಾಲ್ರಿಯನ್ನು ನಾವು ಹಬ್ಬದ ಒಳಗಡೆ ಮಾಡಬೇಕು ಅಂತೇಳಿ ವಿನಂತಿನ ಮಾಡ್ಕೊಂಡಿದ್ದೇವೆ. ಸರ್ಕಾರದಿಂದ ಕೂಡ ಈಗಾಗಲೇ ನಮಗೆ ಮಾತನ್ನು ಹೇಳಿದ್ದಾರೆ. ಬೇಗನೆ ಅದರ ಬಗ್ಗೆ ಪ್ರೊಸೆಸನ್ನು ಮಾಡಿ ಅನುದಾನವನ್ನು ಬಿಡುಗಡೆ ಮಾಡ್ತೇವೆ, ಅವರಿಗೆ ಮನವೊಲಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಮನವೊಲಿಸಿದ್ವಿ. ಈ ಸಂದರ್ಭದಲ್ಲಿ ಬಹುತೇಕವಾಗಿ ಎಲ್ಲ ರೈತರು ಕೂಡ ಈಗಾಗಲೇ ನಾಟಿ ಮಾಡುವಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಮುಷ್ಕರ ಮಾಡಿದರೆ ನೀರು ಅದಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ, ಅವರಿಗೆ ದಯಮಾಡಿ ರೈತರ ಹಿತದೃಷ್ಟಿಯಿಂದ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಿಮ್ಮ ಮುಷ್ಕರವನ್ನು ವಾಪಸ್ ತಗೋಬೇಕು ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಕೂಡಲೇ ಅವರಿಗೆ ಸ್ಯಾಲ್ರಿಯನ್ನು ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಸ್ಟ್ರೈಕ್ ಮಾಡ್ತೀನಿ ಅಂತಲೇ ಸುಮಾರು ಸಲ ಮನವಿ ಕೊಟ್ಟರು, ಸ್ಟ್ರೈಕ್ ಆಗುವಲ್ಲೇ ಯಾಕಾಗಿಲ್ಲ ಸರ್ಕಾರದ ಅನುದಾನ ಬಿಡುಗಡೆ ಆಗಬೇಕು, ಬೇರೆ ಬೇರೆ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಕಾರಣಗಳಿದೆ. ಆ ಕಾರಣಗಳಿಂದ ಆಗಿಲ್ಲ. ಈಗ ಕೂಡಲೇ ಒಂದು ಹಬ್ಬದ ಒಳಗಡೆ ಅವರಿಗೆ ಪೇಮೆಂಟನ್ನು ಕೊಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ.